ತುಮಕೂರು ಜಿಲ್ಲೆಯಲ್ಲಿ ಸುಮಾರು 74 ಮಂದಿಯನ್ನ ರೌಡಿ ಶೀಟರ್ ಪಟ್ಟಿಯಿಂದ ಕೈಬಿಡಲಾಗಿರತಕ್ಕಂತಹದ್ದು ಎಸ್ಪಿ ಬೃಹತ್ತಾದಂತಹ ದೊಡ್ಡ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಬ್ರೇಕಿಂಗ್ ಇದೆ. ಜಿಲ್ಲೆಯಲ್ಲಿ ಸುಮಾರು 74 ಮಂದಿ ರೌಡಿ ಶೀಟರ್ಗಳನ್ನ ಒಂದು ರೌಡಿ ಶೀಟರ್ ಪಟ್ಟಿಯಿಂದ ಮುಕ್ತಗೊಳಿಸಿರ್ತಕ್ಕಂತಹದ್ದು. ಖುಷಿಯಲ್ಲಿ ಕಣ್ಣೀರಿಟ್ಟಿದ್ದಾರೆ. ರೌಡಿ ಶೀಟರ್ ಪಟ್ಟಿಯಿಂದ ಮುಕ್ತಗೊಂಡಿರ್ತಕ್ಕಂಥವರು 91 ರೌಡಿ ಶೀಟರ್ಗಳ ಪೈಕಿ 74 ರೌಡಿ ಶೀಟರ್ಗಳ ಪ್ರಕರಣವನ್ನ ರದ್ದು ಮಾಡಲಾಗಿದೆ. ಸನ್ನಡತೆ ಆಧಾರದ ಮೇಲೆ ರೌಡಿ ಶೀಟರ್ಗಳ ವಿರುದ್ಧ ಪ್ರಕರಣವನ್ನ ರದ್ದು ಮಾಡಿರ್ತಕ್ಕಂತಹದ್ದು. ತುಮಕೂರು ನಡೆದಂತಹ ರೌಡಿ ಶೀಟರ್ಗಳ ಪರಿವರ್ತನಾ ಸಭೆಯಲ್ಲಿ ಎಸ್ಪಿ ಅಶೋಕ್ ಅವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ 901 ರೌಡಿ ಶೀಟರ್ಗಳಿದ್ದು 91 ಜನರು ರೌಡಿ ಶೀಟರ್ಗಳಿಗೆ ಸಭೆಗೆ ಹಾಜರಾಗಿದ್ದಾರೆ. ಇವರಲ್ಲಿ ಸನ್ನಡತೆಯನ್ನ ಹೊಂದಿರತಕ್ಕಂಥವರನ್ನ ಮುಕ್ತವನ್ನಾಗಿ ಮಾಡಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂತಹದ್ದು. ಜಿಲ್ಲೆಯಲ್ಲಿ 74 ಮಂದಿ ರೌಡಿ ಶೀಟರ್ಗಳ ಪಟ್ಟಿಯನ್ನು ಮುಕ್ತಗೊಳಿಸಲಾಗಿದೆ. ಖುಷಿಯಲ್ಲಿ ಹಲವಾರು ರೌಡಿ ಶೀಟರ್ಗಳು ಕೂಡ ಕಣ್ಣೀರನ್ನು ಹಾಕಿದ್ದಾರೆ. 91 ರೌಡಿ ಶೀಟರ್ಗಳ ಪೈಕಿ 74 ರೌಡಿ ಶೀಟರ್ಗಳ ಪ್ರಕರಣವನ್ನು ರದ್ದು ಮಾಡಲಾಗಿದೆ. ಸನ್ನಡತೆ ಆಧಾರದ ಮೇಲೆ ರೌಡಿ ಶೀಟರ್ಗಳ ವಿರುದ್ಧದ ಪ್ರಕರಣ ಇದೀಗ ರದ್ದು ಮಾಡಿರುವಂತಹದ್ದು. ತುಮಕೂರಿನಲ್ಲಿ ನಡೆದಂತಹ ರೌಡಿ ಶೀಟರ್ಗಳ ಪರಿವರ್ತನಾ ಸಭೆಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಎಸ್ಪಿ ಅಶೋಕ್ ವೆಂಕಟ್. ಒಂದು ಸಣ್ಣ ವಿಚಾರದಲ್ಲಿ ಇನ್ವಾಲ್ವ್ ಆಗಿದ್ರೆ ಇಮ್ಮಿಡಿಯೇಟ್ ಆಗಿ ರೌಡಿ ಶೀಟ್ ಇದ್ದಾಗ ಹೇಗೆ ನಾವು ಟ್ರೀಟ್ ಮಾಡ್ತಿದ್ವಿ ಅದೇ ತರ ಮತ್ತೆ ನಿಮ್ಮನ್ನು ಕಠಿಣ ಇದು ಸೆಕ್ಷನ್ಸ್ ಅಲ್ಲಿ ಕಾನೂನು ಕ್ರಮ ತಗೊಂಡು ನಿಮ್ಮ ಮೇಲೆ ಏನು ಈ ಹಳೆ ಘಟನೆಗಳು ಏನಿದಾವೆ ಅದೆಲ್ಲ ಮತ್ತೆ ವಿಚಾರಣೆ ತಗೊಂಡು ಅದಕ್ಕೂ ಇದಕ್ಕೆ ಏನಾದರೂ ಸಂಬಂಧ ಇದೆಯಾ ಅಂತ ನೋಡಿ ನಿಮ್ಮ ಮೇಲೆ ಕಠಿಣ ಕಾನೂನು ಕ್ರಮ ತಗೊಳ್ಳಾಗುತ್ತೆ. ಆಯ್ತಾ? ಸೊ ನೀವೆಲ್ಲ ಶಾಂತಿಯುತವಾಗಿ ಅಂತ ತಿಳ್ಕೊಂಡೆ ನಾವು ನಿಮಗೆ ಇದರ ಬಿಡ್ತಾ ಇದ್ದೀವಿ. ಯಾರೇ ಆಗಲಿ ಸ್ವಲ್ಪ ಈ ಅಕ್ರಮ ಚಟುವಟಿಕೆಗಳಲ್ಲಾಗಲಿ ರೌಡಿಸಮ್ ಆಗಲಿ ಈ ಥರ ಏನಾದರೂ ಮಾಡಿರೋದು ಕಂಡು ಬಂದರೆ ಭಾಳ ಕಠಿಣ ಕ್ರಮ ತಗೊಂಡು ನಿಮ್ಮ ಪೊಲೀಸ್ ಸ್ಟೇಷನ್ಸ್ನಲ್ಲಿ ನಿಮ್ಮ ಮನೆಯಲ್ಲಿ ಇರದಂಗೆ ಆಚೆ ಗಡೀಪಾರು ಮಾಡಿಬಿಡ್ತೀವಿ. ಆಯಿತಾ? ನೀವು ಶಾಂತಿಯುತವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದ ಜೊತೆ ನಿಮ್ಮ ಮಕ್ಕಳ ಜೊತೆ ಗೌರವವಾಗಿ ಜೀವನ ಮಾಡಬೇಕು ಅಂದರೆ ನೀವು ಶಾಂತಿಯುತವಾಗಿ ಇರಬೇಕು. ಏನಾದರೂ ಮಾಡಿದರೆ ಮತ್ತೆ ರೌಡಿ ಶೀಟ್ ಓಪನ್ ಮಾಡಿ ಮತ್ತೆ ಗಡೀಪಾರು ಮಾಡಿಸ್ತೀವಿ. ನಿಮ್ಮ ಕುಟುಂಬದ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಆರಾಮಾಗಿದ್ರೆ ಅಥವಾ ನಿಮ್ಮ ಕೆಲಸ ಆಯಿತು ನೀವಾಯ್ತು ಅನ್ನೋ ರೀತಿಯಲ್ಲಿ ಇದ್ರೆ ಎಲ್ಲವೂ ಕೂಡ ಸರಿ ಇರುತ್ತೆ. ಒಂದು ವೇಳೆ ಏನಾದರೂ ಕೂಡ ನೀವು ಮತ್ತೆ ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಕಂಡು ಬಂದರೆ ಯಾವುದೇ ಮುಲಾಜಿಲ್ಲದೆ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ ಎಸ್ಪಿ ಅಶೋಕ್.